ರಾಮಾಯಣ ಕಾಲಕ್ಕೂ ಮಹಾಭಾರತ ಕಾಲಕ್ಕೂ ಸಾವಿರಾರು ವರ್ಷಗಳ ಅಂತರವಿದೆ. ಶ್ರೀರಾಮ ಕಥೆಯನ್ನು ಮಹರ್ಷಿ ವಾಲ್ಮೀಕಿ ಮತ್ತು ಮಹಾಭಾರತವನ್ನು ಮಹರ್ಷಿ ವೇದವ್ಯಾಸರು ಬರೆದಿದ್ದಾರೆ. ರಾಮಾಯಣವು 24,000 ಶ್ಲೋಕಗಳನ್ನು ಒಳಗೊಂಡಿದೆ, ಆದರೆ ಮಹಾಭಾರತವು ಇದುವರೆಗೆ ಬರೆದಿರುವ ಅತಿ ಉದ್ದವಾದ ಪಠ್ಯವೆಂದು ನಂಬಲಾಗಿದೆ ಮತ್ತು ಸುಮಾರು 1,00,000 ಪದ್ಯಗಳನ್ನು ಒಳಗೊಂಡಿದೆ. ರಾಮಾಯಣ ಮತ್ತು ಮಹಾಭಾರತದ ಘಟನೆಗಳ ನಡುವೆ 10 ಆಶ್ಚರ್ಯಕರ ಸಾಮ್ಯತೆಗಳಿವೆ. ಅಂತೆಯೇ ಅವುಗಳ ನಡುವೆ ವ್ಯತ್ಯಾಸವೂ ಇದೆ. 1. ರಾಮಾಯಣ ಸ್ತ್ರೀಗಾಗಿ, ಮಹಾಭಾರತ ರಾಜ್ಯಕ್ಕಾಗಿ. ರಾಮಾಯಣ ಕಾಲದ ಯುದ್ಧವು ಪರಿಶುದ್ಧ ಮಹಿಳೆಗಾಗಿ ನಡೆದರೆ, ಮಹಾಭಾರತ ಯುದ್ಧವು ರಾಜ್ಯ ವಿಭಜನೆಗಾಗಿ ನಡೆಯಿತು. ರಾವಣನೊಂದಿಗಿನ ರಾಮನ ಯುದ್ಧವು ಒಂದು ವಿಧಿಯಾಗಿದೆ, ಆದರೆ ಕೌರವರು ಮತ್ತು ಪಾಂಡವರು ಪರಸ್ಪರ ದ್ವೇಷ ಮತ್ತು ಅಸೂಯೆಯಿಂದ ಹೋರಾಡಿದರು. 2. ರಾಮಾಯಣ, ಮಹಾಭಾರತದ ಅಂತ್ಯ. ರಾಮಾಯಣ ಯುದ್ಧದ ಅಂತ್ಯದ ನಂತರ, ರಾವಣನ ಸಹೋದರ ವಿಭೀಷಣನನ್ನು ಲಂಕಾದ ರಾಜ ಎಂದು ಪರಿಗಣಿಸಲಾಗುತ್ತದೆ. ಶ್ರೀರಾಮನ ಪಟ್ಟಾಭಿಷೇಕ ಮತ್ತು ಲವ, ಕುಶರ ಕಥೆಯ ಪ್ರಾರಂಭವಾಗುವುದು ಮಹಾಭಾರತ ಯುದ್ಧದ ಅಂತ್ಯದ ನಂತರ. ಆ ನಂತರ ಪಾಂಡವರೆಲ್ಲರೂ ಸ್ವರ್ಗಕ್ಕೆ ಹೋಗುತ್ತಾರೆ. ಶ್ರೀರಾಮನು ಅಂತಿಮವಾಗಿ ತನ್ನ ಅವತಾರವನ್ನು ಪೂರ್ಣಗೊಳಿಸಲು ಸರಯೂ ನದಿಯನ್ನು ಪ್ರವೇಶಿಸುತ್ತಾನೆ, ಆದರೆ ಪಾಂಡವರು ಸ್ವರ್ಗಕ್ಕೆ ಹೋಗುತ್ತಾರೆ, ಆದರೆ ಕೃಷ್ಣನು ಬಾಣದಿಂದ ಹೊಡೆದು ನಿರ್ವಾಣದಿಂದ ಸಾಯುತ್ತಾನೆ. 3. ಶ್ರೀರಾಮ ಮತ್ತು ಶ್ರೀಕೃಷ್ಣ. ರಾಮಾಯಣದಲ್ಲಿ, ಭಗವಾನ್ ಶ್ರೀರಾಮನನ್ನು ಮಹಾನ್ ಅವತಾರವಾಗಿ ಬದಲಾಗಿ ಮರ್ಯಾದಾ ಪುರುಷೋತ್ತಮ ಎಂದು ಚಿತ್ರಿಸಲಾಗಿದೆ, ಆದರೆ ಶ್ರೀಕೃಷ್ಣನನ್ನು ಮಹಾಭಾರತದಲ್ಲಿ ದೇವರ ಅವತಾರವಾಗಿ ಚಿತ್ರಿಸಲಾಗಿದೆ. 4. ರಾಮಾಯಣ, ಮಹಾಭಾರತದ ತತ್ವ. ರಾಮಾಯಣದ ಕಥೆಯಲ್ಲಿ ತ್ಯಾಗ, ನೀತಿ ಮತ್ತು ಸಮರ್ಪಣೆಗಳನ್ನು ಹೇಳಲಾಗಿದೆ, ಆದರೆ ಮಹಾಭಾರತದ ಕಥೆಯಲ್ಲಿ ಶಕ್ತಿ, ಅಧಿಕಾರ ಮತ್ತು ಜ್ಞಾನದ ಕುರಿತು ಹೇಳಲಾಗಿದೆ. ರಾಮಾಯಣದಲ್ಲಿ ಪ್ರತಿಯೊಬ್ಬರೂ ಸಿಂಹಾಸನವನ್ನು ತ್ಯಜಿಸಲು ಬಯಸುತ್ತಾರೆ, ಆದರೆ ಮಹಾಭಾರತದಲ್ಲಿ ಎಲ್ಲರೂ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಬಯಸುತ್ತಾರೆ. 5. ರಾಮಾಯಣ, ಮಹಾಭಾರತದ ಕಥೆ. ರಾಮಾಯಣವು ಶ್ರೀರಾಮ ಮತ್ತು ಅವನ ಕುಟುಂಬದ ಪಾತ್ರವನ್ನು ಮಾತ್ರ ಚಿತ್ರಿಸುತ್ತದೆ, ಆದರೆ ಮಹಾಭಾರತವು ರಾಜಮನೆತನವನ್ನು ಒಳಗೊಂಡಂತೆ ಅನೇಕ ಜನರ ಪಾತ್ರಗಳು ಮತ್ತು ಕಥೆಗಳನ್ನು ಒಳಗೊಂಡಿರುತ್ತದೆ. ಮಹಾಭಾರತದ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಪ್ರತ್ಯೇಕ ಕಥೆಯಿದೆ. ರಾಮಾಯಣದಲ್ಲಿ ಒಬ್ಬನೇ ನಾಯಕನಿದ್ದಾನೆ, ಆದರೆ ಮಹಾಭಾರತದಲ್ಲಿ ಮುಖ್ಯ ಪಾತ್ರಗಳಲ್ಲಿ ಒಬ್ಬನನ್ನು ಆಯ್ಕೆ ಮಾಡುವುದು ಕಷ್ಟ. 6. ರಾಮಾಯಣ, ಮಹಾಭಾರತ ನಡೆದ ಸ್ಥಳ. ರಾಮಾಯಣದಲ್ಲಿ, ರಾಮ ಮತ್ತು ರಾವಣನ ಸೈನ್ಯದ ನಡುವೆ ಕೇವಲ ಯುದ್ಧವಿತ್ತು. ಮಹಾಭಾರತದಲ್ಲಿ, ಕೌರವರು ಮತ್ತು ಪಾಂಡವರ ಸೈನ್ಯದೊಂದಿಗೆ ಅನೇಕ ಸೈನ್ಯಗಳು ಹೋರಾಡಿದವು. ಅದೊಂದು ಮಹಾಯುದ್ಧದಂತಿತ್ತು. ಒಂದು ಯುದ್ಧವು ಲಂಕಾದಲ್ಲಿ ಮತ್ತು ಇನ್ನೊಂದು ಕುರುಕ್ಷೇತ್ರದಲ್ಲಿ ನಡೆಯಿತು. 7. ರಾಮಾಯಣ, ಮಹಾಭಾರತದ ಶೈಲಿ. ರಾಮಾಯಣದ ಶೈಲಿಯಲ್ಲಿ ಏಕರೂಪತೆ ಇದೆ ಮತ್ತು ಮಹಾಭಾರತದ ಶೈಲಿಯಲ್ಲಿ ವ್ಯತ್ಯಾಸವಿದೆ. ರಾಮಾಯಣದ ಭಾಷೆ ಕಲಾತ್ಮಕ, ಅತ್ಯಾಧುನಿಕವಾಗಿದ್ದರೆ, ಮಹಾಭಾರತದ ಭಾಷೆ ಪ್ರಭಾವಶಾಲಿ ಮತ್ತು ಶಕ್ತಿಯುತವಾಗಿದೆ. ವಾಲ್ಮೀಕಿಯನ್ನು ಹೊರತುಪಡಿಸಿ, ಅನೇಕ ವಿದ್ವಾಂಸರು, ಆಚಾರ್ಯ ತುಳಸಿದಾಸರವರೆಗೂ ರಾಮಾಯಣವನ್ನು ಬರೆದಿದ್ದಾರೆ, ಆದರೆ ವೇದವ್ಯಾಸರು ಬರೆದ ಮಹಾಭಾರತವು ಪ್ರಚಲಿತವಾಗಿದೆ. ರಾಮಾಯಣವನ್ನು ಸಾವಿರಾರು ರೀತಿಯಲ್ಲಿ ಬರೆಯಲಾಗಿದೆ, ಓದಲಾಗಿದೆ ಮತ್ತು ನಿರೂಪಿಸಲಾಗಿದೆ. 8. ರಾಮಾಯಣ ಜೀವನ ಸಾರವಾದರೆ, ಮಹಾಭಾರತ ಗೀತೆಯಾಗಿದೆ. ರಾಮಾಯಣದಲ್ಲಿ ನೀತಿ ಇದೆ, ಆದರೆ ಮಹಾಭಾರತದ ಗೀತೆಯಂತೆ ಉಪದೇಶವಿಲ್ಲ. ಯುದ್ಧ ಕ್ಷೇತ್ರದಲ್ಲಿ ಗೀತೆಯ ಸಂದೇಶವು ಮಹಾಭಾರತದ ಪವಾಡವಾಗಿದೆ. ಇದರ ಹೊರತಾಗಿಯೂ, ರಾಮಾಯಣದಲ್ಲಿ ಜೀವನದ ಸಾರವನ್ನು ಮರೆಮಾಡಲಾಗಿದೆ, ಏಕೆಂದರೆ ಶ್ರೀರಾಮನ ಜೀವನವು ಗೀತೆಯನ್ನು ಹೋಲುತ್ತದೆ. 9. ರಾಮಾಯಣ, ಮಹಾಭಾರತದ ಅಂಶಗಳು ವಿಭಿನ್ನ. ರಾಮಾಯಣದಲ್ಲಿ ಧರ್ಮವು ಮುಖ್ಯ ಅಂಶವಾದರೆ ಮಹಾಭಾರತದಲ್ಲಿ ಕರ್ಮ ಮತ್ತು ಶೌರ್ಯ ಮುಖ್ಯ ಅಂಶಗಳಾಗಿವೆ. ರಾಮಾಯಣದಲ್ಲಿ ಸದ್ಗುಣ ಮತ್ತು ನೈತಿಕತೆಗೆ ಪ್ರಾಧಾನ್ಯತೆ ನೀಡಲಾಗಿದೆ, ಆದರೆ ಮಹಾಭಾರತದಲ್ಲಿ ರಾಜಕೀಯ ಮತ್ತು ರಾಜತಾಂತ್ರಿಕತೆ ಪ್ರಧಾನವಾಗಿದೆ. ರಾಮಾಯಣವು ನಮಗೆ ಏನು ಮಾಡಬೇಕೆಂದು ಕಲಿಸುತ್ತದೆ ಮತ್ತು ಮಹಾಭಾರತವು ನಮಗೆ ಏನು ಮಾಡಬಾರದು ಎಂಬುದನ್ನು ಕಲಿಸುತ್ತದೆ. 10. ರಾಮಾಯಣ, ಮಹಾಭಾರತದ ಚಿತ್ರಣ. ರಾಮಾಯಣದಲ್ಲಿ, ದಕ್ಷಿಣ ಭಾರತವನ್ನು ವಿಶಾಲವಾದ ಅರಣ್ಯವಾಗಿ ಚಿತ್ರಿಸಲಾಗಿದೆ, ಇದು ಮಂಗಗಳು, ಜಿಂಕೆಗಳು ಮತ್ತು ಕರಡಿಗಳಂತಹ ಕಾಡು ಪ್ರಾಣಿಗಳು ಮತ್ತು ವಿರಾಧ ಮತ್ತು ಕಬಂಧನಂತಹ ರಾಕ್ಷಸರು ವಾಸಿಸುತ್ತಿದ್ದರು. ಮಹಾಭಾರತದಲ್ಲಿ ದಕ್ಷಿಣ ಭಾರತದ ಚಿತ್ರಣ ಮಾತ್ರ ಅತ್ಯಲ್ಪ.